4ನೇ ಅಧ್ಯಾಯದಲ್ಲಿ ದೇಸಿಯ ಚಿಂತನೆಗಳಿಂದ ಪರಂಪರೆಯನ್ನು ಪುನರ್ರೂಪಿಸುವ ಕಂಬಾರರ ಕಾರ್ಯವನ್ನು ವಿಶ್ಲೇಷಿಸಲಾಗಿದೆ. ಕಂಬಾರರು ಪಶ್ಚಿಮದ ಯಾವುದೇ ತತ್ವ ಸಿದ್ಧಾಂತ ಅಥವಾ ಮಾರ್ಗವನ್ನು ಅನುಸರಿಸದೆ ಜಾನಪದದಲ್ಲಿ ಅಂತರ್ಗತವಾಗಿರುವಂತಹ ದೇಸಿ ಸಂವೇದನೆಯನ್ನು ಬಳಸ್ತಾ ಹೇಗೆ ವಸಾಹತುಶಾಹಿ ಸಂಸ್ಕೃತಿಗೆ ಮುಖಾಮುಖಿ ಆಗ್ತಾರೆ ಅನ್ನೋದನ್ನು ಇಲ್ಲಿ ಶೋಧಿಸಲಾಗಿದೆ. 5ನೇ ಅಧ್ಯಾಯ ಕಂಬಾರರು ತಮ್ಮ ರಚನೆಗಳಲ್ಲಿ ದೇಸಿ ನೆಲೆಯ ಮಾತೃ ಸಂಸ್ಕೃತಿಯ ಚಿಂತನಾಧಾರೆಗಳನ್ನು ಮುನ್ನೆಲೆಗೆ ತರುವ ಮೂಲಕ ವಸಾಹತುಶಾಹಿ ಸಂಸ್ಕೃತಿ ಕಟ್ಟಿಕೊಟ್ಟಿರುವಂತಹ ಪಿತೃಪ್ರಧಾನ ಸಂಸ್ಕೃತಿಯ ಚಿಂತನೆಗಳಿಗೆ ಪರ್ಯಾಯವನ್ನು ನೀಡುವ ಕೆಲಸವನ್ನು ಮಾಡ್ತಾ ಇದೆ. ಹಾಗೆಯೇ ಪಾಶ್ಚಾತ್ಯ ಸ್ತ್ರೀವಾದಕ್ಕಿಂತ ಭಿನ್ನವಾದಂತಹ ಭಾರತೀಯ ಮೂಲದ ಸ್ತ್ರೀವಾದವನ್ನು ಕಟ್ಟೋದನ್ನು ಮತ್ತು ಇಂದು ಅದರ ಅವಶ್ಯಕತೆ ಇರೋದನ್ನು ಚರ್ಚೆ ಮಾಡ್ತಾ ಇದೆ. ಕೊನೆಯ